ಏನ್ ಬ್ಯಾನರ್ ನೋಡ್ತಿದಾರಲ್ಲ, ಇನಿಯನ ಆತ್ಮ ಆತ್ಮ ನಾನು ಇನಿಯ ಬಂದು ಔಟ್ ಸೈಡ್ ಇದ್ದಾರೆ. ಸೊ ಕಾರಣಾಂತರಗಳಿಂದ ಬರೋದಕ್ಕಾಗಲಿಲ್ಲ. ಸೊ ಈ ಒಂದು ಸಿನಿಮಾ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲರೂ ಪ್ರೋತ್ಸಾಹದಿಂದ ಮಾಡಿದ್ದೀವಿ. ತುಂಬ ಹೇಳಬೇಕು ಅಂತಂದರೆ ನಮ್ಮ ಪ್ರೊಡ್ಯೂಸರ್ ಸಹಾಯ ಮಾಡಲಿಲ್ಲ ಅಂತಂದಿದ್ರೆ ನಾವು ಯಾರೂ ಇಲ್ಲಿ ಇರ್ತಾ ಇರಲಿಲ್ಲ. ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಎಲ್ಲರೂ ಈ ಸಿನಿಮಾ ಬಂದು ಖಂಡಿತ ನೋಡಬೇಕು, ಫ್ಯಾಮಿಲಿ ಜೊತೆ ಬಂದು ನೋಡಬೇಕು ಅಂತ ಕೋರ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ನಮ್ಗೆ ಇರಲೇಬೇಕು, ನಿಮ್ಮಿಂದ ನಾವು ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಪರಿಚಯ. ನಾನು ಈಗಾಗಲೇ ಒಂದು 10 ಮೂವಿಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಯೂಸ್ ದೇಸ್ ಫಿಲಂ ಅಂತ ಫಸ್ಟ್ ಮೂವಿ, ಅದರಲ್ಲಿ ಮೈನ್ ವಿಲನ್ ಮಾಡಿದ್ದೆ. ಅದಾದ್ಮೇಲೆ ಸಪ್ಲೈರ್ ಶಂಕರ, ಮತ್ತೆ ಈಗ ಮತ್ತೆ 45 ಅಂತ ಒಂದು ಬರ್ತಾ ಇದೆ, ಡಿಸೆಂಬರ್ 25 ರಿಲೀಸ್. ಮತ್ತೆ ಮಾರ್ಕಲ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಕತೆ ಇನ್ನೂ ಮುಗಿದಿಲ್ಲ. ತುಂಬಾ ಒಂದು 6 ಸೀರಿಯಲ್ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನನ್ಗೆ ಅದ್ರಲ್ಲಿ ವರ್ಕ್ ಮಾಡೋದಕ್ಕಿಂತ ಇದರಲ್ಲಿ ತುಂಬಾ ನನ್ಗೆ ಇಷ್ಟ ಆಯ್ತು. ಯಾಕಂದ್ರೆ ನನ್ಗೆ ಡೈರೆಕ್ಟರ್ ಆಗಿರ್ಬೋದು ನರೇಶ್ ಅವರು, ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಇಲ್ಲಿ ಸರ್ ನಮ್ ಸರ್ ಆಗಿರ್ಬೋದು, ತುಂಬಾ ಎನ್ಕರೇಜ್ ಮಾಡೋದು ನನ್ಗೆ. ಯಾವ ಟೈಮ್ ಬರ್ಬೇಕು ಅಂತಂದ್ರೆ ಆ ಟೈಮ್ ಕರೆಕ್ಟ್ ಆಗಿ ನಾನು ಅಲ್ಲಿ ಇರ್ತಿದ್ದೆ ಸೆಟ್ ಅಲ್ಲಿ. ಈ ಮಂತ್ರವಾದಿ ಕ್ಯಾರೆಕ್ಟರ್ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು. ಆಕ್ಚುಲಿ ನಾನು ಮುಂಚೆ ಯಾವಾಗ್ಲೂ ಮಾಡ್ಲಿಲ್ಲ. ಆಕ್ಚುಲಿ ನಾನು ಶಿವನ ಆರಾಧಕ. ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನನ್ನ ದೇಹದಲ್ಲಿ ನನ್ನ ತಾಯಿ ಕಾಳಿ ತಾಯಿ ಬರ್ತಾ ಇದಾರೆ. ಈಗ ಇನ್ನೂ ಸ್ಟಾರ್ಟ್ ಆಗ್ತಾ ಇದಾರೆ. ಆಕ್ಚುಲಿ ನಾನು ತಾಯಿ ನಾನು ಅನ್ಕೊಂಡಿಲ್ಲ, ನನ್ಗೆ ತಾಯಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ. ಹಂಗಾಗಿ ನನ್ಗೆ ನಾನು ರಂಗಭೂಮಿ ಕಲಾವಿದ. ಬೆನಕ ತಂಡ ನಾಗಬಣ್ಣ ಸರ್ ಜೊತೆಯಿಂದ ಅಲ್ಲಿಂದ ಶುರು ಮಾಡಿದ್ದು. ಟೋಟಲ್ 3 ಸಿನಿಮಾ ಮಾಡಿದ್ದೀನಿ. ಇದು 2ನೇ ಸಿನಿಮಾ. ನನಗೆ ನರೇಶ್ ಸರ್ ಡೈರೆಕ್ಟರ್ ಅವ್ರು ನಂಗೆ ಚಾನ್ಸ್ ಕೊಟ್ಟಿದ್ದು. ಹಾಗೂ ಅವರು ಇದಕ್ಕಿಂತ ಮುಂಚೆ ನಾವು ಅವ್ರ ಜೊತೆ ಒಂದು ಚಿಕ್ಕದು OTT ಒಂದು ಮಾಡಿದ್ವಿ ತಿಳ್ಕೊಂಡಲ್ಲಿ. ಅವಾಗ ಅವ್ರದ್ದು ಕಷ್ಟ, ಅವ್ರು ಬರೀ ಕತೆ, ಚಿತ್ರಕಥೆ, ಸ್ಕ್ರೀನ್ ಪ್ಲೇ ಅಷ್ಟೇ ಅಲ್ಲ, ಅವರು ಸಾಹಿತ್ಯ, ಹಾಡುಗಳು ಬರೆಯೋದು ಹಾಗೂ ಅವ್ರ ಕ್ರಿಯೇಟಿವಿಟಿ ಡಿಫ್ರೆಂಟ್ ಆಗಿ ಮಾಡೋದು, ತುಂಬಾ ಕಡಿಮೆ ಇದರಲ್ಲಿ ಕಷ್ಟಪಟ್ಟು ಅವ್ರು ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಾನು ಈ ಫಿಲಮ್ ಅಲ್ಲಿ ಹೀರೋ ಸ್ನೇಹಿತನಾಗಿ ಮಾಡ್ತಿದ್ದೇನೆ. ಹೀರೋ ಯಾವಾಗ ಕಷ್ಟ ಅಥವಾ ಬೇಜಾರು ಅಥವಾ ಕುಗ್ಗಿದಾಗ ನಾನು ಇನ್ಸ್ಪೈರ್ ಮಾಡೋದು, ಸಪೋರ್ಟಿವ್ ಆಗಿ ಜೊತೆ ನಿಂತ್ಕೊಳ್ಳೋದು, ಜೋಶ್ ಆಗಿ ಸ್ವಲ್ಪ ಧೈರ್ಯ ತುಂಬಾ ಪಾತ್ರ ಮಾಡ್ತಾ ಇದ್ದೀನಿ. ಈ ಫಿಲಮು ಬರೀ ಆತ್ಮ ಅಥವಾ ದೇವರು ಅಷ್ಟೇ ಅಲ್ಲ, ಕಾಮಿಡಿ, ಸಸ್ಪೆನ್ಸ್, ಆತ್ಮ ಅಥವಾ ದೇವ ಅದು ಬಂದಾಗ ಕಾಮಿಡಿ ಮಾಡೋದೇ ಆಗ್ಲಿ, ಎಂಟರ್ಟೈನ್ಮೆಂಟ್ ಆಗ್ಲಿ, ಅಥವಾ ಒಂದು ನಿಶಾ ರೆಡ್ಡಿ ಹೀರೋಯಿನ್ ಅವ್ರು ಹೇಳಿದ ಪ್ರಕಾರ ಕರ್ಮ ಯಾವಾಗ ಯಾವುದೇ ಮನುಷ್ಯ ಮಾಡಿದಾಗ ಅದು ವಾಪಸ್ ಬಂದೇ ಬರುತ್ತೆ ಅನ್ನೋದನ್ನ ಕೂಡ ಅದೊಂದು ಚೆನ್ನಾಗಿ ತೋರಿಸಿದ್ದಾರೆ. ಹಾಗೂ ತುಂಬಾ ಕಷ್ಟಪಟ್ಟಿದೆ ಡೈರೆಕ್ಟರ್. ಪ್ರೊಡ್ಯೂಸರ್ ಮೇಡಮ್ ಅಷ್ಟೇ, ತುಂಬಾ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ನೋಡಿದೀನಿ. ಸೊ ಇದು ಎಂಟರ್ಟೈನ್ಮೆಂಟ್, ಸಸ್ಪೆನ್ಸ್, ಕಾಮಿಡಿ ಎಲ್ಲ ಇರುತ್ತೆ ಅಂತ ಅನ್ಕೊಂತ. ಥ್ಯಾಂಕ್ಸ್. ಇದೇ ಎಫೆಕ್ಟ್ ನನ್ನ ಪ್ರಕಾರ ಇಡೀ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಕೋತೀನಿ. ಹೌದಾ? ಎಲ್ರಿಗೂ ಒಂದ್ ಕ್ಷಣ ಆತ್ಮ ಈಚೆ ಅದೇನ್ ಕೊಟ್ರು ಆ ಸೌಂಡಿಂಗ್ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದ್ ಕಡೆ. ಎಲ್ರಿಗೂ ನಮಸ್ಕಾರ. ನಾನು AT ರವೀಶ್. ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್, ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು. ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲದಾಗಿ ಸಿನಿಮಾಕ್ಕೆ ಏನೇನ್ ಬೇಕು, ಮ್ಯೂಸಿಕ್ ಸಂಬಂಧಪಟ್ಟಂತೆ ಏನೇನ್ ಬೇಕು ಎಲ್ಲಾ ರೀತಿಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊಸಬ್ರ ಸಿನಿಮಾ ಅಂತಲ್ಲ, ನಾನು ಇದುವರೆಗೆ ರೀಸೆಂಟ್ ಆಗಿ ಕಮರ್ ಟು ಚೆಕ್ ಪೋಸ್ಟ್ ಆದ್ಮೇಲೆ ಕಮರ್ ಟು 2 ಮಾಡಿದೆ. ಅದು ಕೂಡ ಹಾರರ್ ಜನರು ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡಿರೋದು. ಅದಾದ್ಮೇಲೆ ಒಂದೇ ಅದೇ ತರ ಹಾರರ್ ಜನರೇ ಬರ್ತಾ ಇದೆ ಯಾಕೋ ಒಂದು ಫೀಲ್ ಅಲ್ಲಿ. ಸೊ ಸೌಂಡಿಂಗ್ ಅಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ. ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ. ನರೇಶ್ ಸಿದ್ದೇಗೌಡ ಅವರು ಅವರೇ ಸಾಹಿತ್ಯ ಬರೆದು ಕೆಲವೊಂದು ಹಿಂಟ್ಸ್ ಎಲ್ಲ ಕೊಟ್ಬಿಟ್ಟು ಬೇಕಾದಂತ 5 ಟ್ರ್ಯಾಕ್ಸ್ ನನ್ನ ಹತ್ರ ಮಾಡಿಸಿದ್ದಾರೆ. 5 ಸಾಂಗ್ಸ್ ಅಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀಸೆ ಹಾಡಿದ ಹೇಮಂತ್ ಅವರು ಹಾಡಿದ್ದಾರೆ. ಜೊತೆಗೆ ರವೀಶ್ ಶಾಸ್ತ್ರಿ ಅಂತ ಅವ್ರು ಹಾಡಿದ್ದಾರೆ, ಸಚಿನ್ S ನಗರ್ದ್ ಅಂತ ಅವ್ರು ಹಾಡಿದ್ದಾರೆ, ಸುರಭಿ ಬಾರದು, ಇಷ್ಟು ಜನ ಸಿಂಗರ್ಸ್ ಹಾಡಿದ್ದಾರೆ. ಲಿರಿಕ್ಸ್ ನಮ್ಮ ನರೇಶ್ ಅವರೇ ಕೂಡ ಬರ್ತಿದ್ದಾರೆ.
ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನ್ ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಒಂದು ಸ್ಕೋರ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಟು ಆಲ್ ಎಂಟೈರ್ ಟೀಮ್. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ, ಬಟ್ ವೆರಿ ವೆರಿ ಫಾಸ್ಟ್ ಆಗಿ ರಿಲೀಸ್ ಮಾಡ್ತಿದ್ದಾರೆ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಿಮ್ಗೂ ಒಳ್ಳೇದಾಗ್ಲಿ. ಹಾಗೆ ಸುಷ್ಮಿತಾ. ಎಲ್ಲರಿಗೂ ನಮಸ್ತೆ. ನಾನು ಇದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ಗಿದೆ ಫಸ್ಟ್ ಟೈಮ್ ಸ್ಕ್ರೀನ್ ಅಲ್ಲಿ ಮಾಡಿದ್ದು. ಟೀಮ್ ಆಗ್ಲಿ, ನಮ್ ಡೈರೆಕ್ಟರ್ ಆಗ್ಲಿ, ನಮ್ಮ ಅಮ್ಮ ಪ್ರೊಡ್ಯೂಸರ್ ಆಗ್ಲಿ, ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾನೇ ಅಡ್ಡ ಬಂತು, ಬಟ್ ಎಲ್ಲರೂ ಫೈನಲಿ ಫಿನಿಶ್ ಮಾಡಿದೀವಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಹೋಗಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು, ನಿಮ್ಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ನಂದು ಥಿಯೇಟರ್ ಸಿನಿಮಾ ಇದು ಫಸ್ಟ್. ನನ್ಗೆ ಅವಕಾಶ ಮಾಡಿಕೊಟ್ಟಂತ ನರೇಶ್ ಸಿದ್ಗಟ್ಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಪ್ರೊಡ್ಯೂಸರ್ ಕೂಡ ಥ್ಯಾಂಕ್ ಯು. ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದೇ 14th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲಾರು ಬಂದು ನೋಡಿ ಹೊಸಬ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಲಾವತಿ ಮ್ಯಾಮ್ ಅಂಡ್ ನರೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಹೊಸ ಅನುಭವ ಅಂಡ್ ಹೊಸ ಎಕ್ಸ್ಪೀರಿಯನ್ಸ್. ಎಲ್ಲಾರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್. ಎಲ್ಲಾರು ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದೀವಿ ಅಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ 14th. ಎಲ್ಲಾರು ಮಿಸ್ ಮಾಡದೆ ನೋಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಎಷ್ಟನೇ ಸಿನಿಮಾ ಏನ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ನಮ್ಮ ಕಲಾವಿದರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ ನಮಸ್ಕರಿಸುತ್ತಾ, ನಾನು ಕಿಟ್ಟಿ ತಾಳಿಕೋಟೆ ಅಂತ, ನಾನು ವೃತ್ತಿ ರಂಗಭೂಮಿ ಕಲಾವಿದ. ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ. ನನಗೆ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಡೈರೆಕ್ಟರ್ ನರೇಶ್ ಸರ್ಗೂ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮೇಡಮ್ ಅವ್ರಿಗೂ, ಮುನಿಯಪ್ಪ ಸರ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಮತ್ತೊಂದು ಏನಂದ್ರೆ, ನಮ್ಮ ಸಿನಿಮಾನ ಪ್ರತಿಯೊಂದು ಸಿನಿಮಾನ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಯಾವುದೇ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರು ಜನ ಯಾರು ಇರಲ್ಲ. ಪ್ಲೀಸ್, ತುಂಬಾ ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡಿರ್ತೀವಿ, ನಿಮಗೂ ಗೊತ್ತಿರುತ್ತೆ. ಹಾಗಾಗಿ ಎಲ್ಲ ಅಭಿಮಾನಿಗಳು ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಗೂ ನನಗೆ ಅವಕಾಶ ಮಾಡಿಕೊಟ್ಟಂತ ನರೇಶ್ ಸರ್, ನಿರ್ಮಾಪಕರು ಎಲ್ಲರಿಗೂ ಈ ಮುಖಾಂತರ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಈ ಸಿನಿಮಾನ ತಾವುಗಳೆಲ್ಲ ನೋಡ್ಬೇಕು. ಸಿನಿಮಾ ತುಂಬಾ ಒಂದ್ 3-4 ವರ್ಷದ ಹಿಂದೆನೆ ಸ್ಟಾರ್ಟ್ ಆಗಿದ್ದು. ಈ ಹಂತಕ್ಕೆ ಬಂದಿದೆ ಸಿನಿಮಾ. ಇಲ್ಲಿವರೆಗೂ ಬಂದ್ರೆ ತುಂಬಾ ಅವರೆಲ್ಲ ಕಷ್ಟಪಟ್ಟಿದ್ದಾರೆ. ಅಡೆತಡೆಗಳು ಸುಮಾರು ಬಂತು ಸಿನಿಮಾ ಶುರುವಾದಾಗಿಂದ. ಈ ಮಟ್ಟಕ್ಕೆ ತಂದಿದ್ದಾರೆ. ಇನ್ನ ನೀವುಗಳೆಲ್ಲ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಸುಷ್ಮಿತಾ ಅಂತ. ನಾನು ಈ ಮೂವಿಯಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ಈ ಮೂವಿ ಏನು ಅಂದರೆ, ಒಂದು ಕರ್ಮ ಅನ್ನೋದು ಯಾರಾದರೂ ಮಾಡಿರೋದು ರಿಟರ್ನ್ ಆಗುತ್ತೆ ಅನ್ನೋದೊಂದು ಹೇಳ್ಬೋದು. ಎಲ್ಲರೂ ಮೂವಿಗೆ ಹೋಗ್ಬಿಟ್ಟು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಹೊಸಬ್ರಿಗೆ ಸಪೋರ್ಟ್ ಮಾಡಬೇಕು ಅಂತ, ಇನ್ನೂ ಹೊಸ ಮೂವೀಸ್ ಮಾಡಬೇಕು